5 seconds. Start. ಸ್ವತಂತ್ರ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ದುರಂತಕರವಾದ ಘಟನೆ 15 ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಡಿಸೆಂಬರ್ 6ರಂದು ಸಂಭವಿಸಿತು. ಫುಲ್ ಪಾಯಿಂಟ್. ನಮ್ಮ ರಾಷ್ಟ್ರದ ಸರ್ವಧರ್ಮ ಸಮಭಾವದ ಭದ್ರ ಬುನಾದಿಗೆ ಕೊಡಲಿ ಪೆಟ್ಟು ಬಿತ್ತು. ಫುಲ್ ಪಾಯಿಂಟ್. ರಾಷ್ಟ್ರದ ಹಲವಾರು ಸ್ಥಳಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಗುಂಪು ಘರ್ಷಣೆಗಳು, ಹಿಂಸಾಕೃತ್ಯಗಳು ಹಾಗೂ ಗಲಭೆಗಳು ನಡೆದವು. ಫುಲ್ ಪಾಯಿಂಟ್. ಶಾಂತಿಪ್ರಿಯ ರಾಜ್ಯವಾದ ಕರ್ನಾಟಕದ ಸ್ವಯಂ ಆತ್ಮೀಯತೆಗೆ ಹೆಸರಾದ ಜನತೆಯೂ ಸಹ ಈ ಗಲಭೆಯ ದಳ್ಳೂರಿಗೆ ಸಿಲುಕಿದ್ದು ನಿಜಕ್ಕೂ ದುರದೃಷ್ಟಕರ. ಫುಲ್ ಪಾಯಿಂಟ್. ಕೋಮು ಹಿಂಸಾಚಾರವನ್ನು ನಿಯಂತ್ರಿಸಲು ಸರ್ಕಾರ ತಕ್ಷಣ ಕ್ರಮಗಳನ್ನು ಕೈಗೊಂಡು ಅದರ ಪರಿಣಾಮ ಕಡಿಮೆಯಾಗುವಂತೆ ನೋಡಿಕೊಂಡಿತು. ಫುಲ್ ಪಾಯಿಂಟ್. ರಾಜ್ಯದ ಪೊಲೀಸ್ ದಳಗಳು ವಹಿಸಿದ ಪಾತ್ರ ಪ್ರಶಂಸಾರ್ಹವಾದುದಾಗಿತ್ತು. ಫುಲ್ ಪಾಯಿಂಟ್. ಕೋಮು ಗಲಭೆಯಲ್ಲಿ ಮೃತಪಟ್ಟ ವ್ಯಕ್ತಿಯ ವಿಧವೆಗೆ ಅಥವಾ ಆ ಕುಟುಂಬದ ಯಾವುದೇ ವ್ಯಕ್ತಿಗೆ ಉದ್ಯೋಗ ನೀಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು ಸೂಕ್ತವಾಗಿದೆ. ಫುಲ್ ಪಾಯಿಂಟ್. ಪುನರ್ವಸತಿಗಾಗಿ ಬ್ಯಾಂಕುಗಳಿಂದ ಪಡೆಯುವ ಸಾಲಗಳ ಮೇಲಿನ ಬಡ್ಡಿಯನ್ನು ಒದಗಿಸಬೇಕೆಂದು ಹೇಳುತ್ತೇನೆ. ಫುಲ್ ಪಾಯಿಂಟ್. ವಿವಿಧ ಕೋಮುಗಳ ನಡುವೆ ಸಂಕುಚಿತ ಅಲ್ಪಕಾಲದ ಲಾಭ ಪಡೆಯುವ ಸಲುವಾಗಿ ದ್ವೇಷ ಹಾಗೂ ಸಂಶಯದ ವಿಷ ಬೀಜ ಬಿತ್ತುವಂಥ ವಿಚ್ಛಿದ್ರಕಾರಕ ಶಕ್ತಿಗಳ ವಿರುದ್ಧ ಬಿಗಿಯಾದ ಕ್ರಮ ಕೈಗೊಳ್ಳಬೇಕು. ಫುಲ್ ಪಾಯಿಂಟ್. ಕೋಮು ಸೌಹಾರ್ದತಾ ಸಪ್ತಾಹದ ಕರೆಗೆ ಕರ್ನಾಟಕ ಜನರು ಅಭೂತಪೂರ್ವ ಪ್ರತಿಕ್ರಿಯೆ ತೋರಿದ ಸಂಗತಿ ನಮಗೆಲ್ಲರಿಗೂ ಸಂತೋಷ ಉಂಟು ಮಾಡಿದೆ. ಫುಲ್ ಪಾಯಿಂಟ್. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾನವ ಸರಪಳಿಯನ್ನು ರಚಿಸಿದ್ದು ಸರ್ವಧರ್ಮ ಸಮಭಾವವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಜನರು ಪ್ರತಿಜ್ಞಾವಚನ ಸ್ವೀಕರಿಸಿದ್ದು ಒಂದು ವೈಶಿಷ್ಟ್ಯಪೂರ್ಣ ಅಂಶವಾಗಿದೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಸ್ವಚ್ಛ ಆಡಳಿತ
ನೀಡಲು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ವಿಶ್ವಾಸಾರ್ಹತೆ, ಪ್ರಾಮಾಣಿಕತೆ ಮೂಡಿಸಲು ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಫುಲ್ ಪಾಯಿಂಟ್. ದಕ್ಷತೆಯನ್ನು ರೂಢಿಸಿಕೊಳ್ಳಲು ಅಸಮರ್ಥರಾದವರು ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದು, ಪ್ರಾಮಾಣಿಕ ದಕ್ಷ ಸರ್ಕಾರಿ ನೌಕರರಿಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಉತ್ಕೃಷ್ಟತೆ ಸಾಧಿಸಲು ಅಗತ್ಯವಾದ ಎಲ್ಲ ಪ್ರೋತ್ಸಾಹಗಳನ್ನು ನೀಡುವಂಥ ಹೊಸ ಆಡಳಿತಾತ್ಮಕ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ. ಫುಲ್ ಪಾಯಿಂಟ್.